ಗುಡ್ ಮಾರ್ನಿಂಗ್ ಬಾಸ್. ಮಿಸ್ಟರ್ ಜಾನ್ ಬ್ರೌನ್ ಲಾಂಗ್ಟಿಂಗ್ ಗ್ರೂಪ್ ನ ಚೇರ್ಮನ್ ಆಗಿದ್ರು. ಇವರು ಮಹಡಿ ಮೇಲಿಂದ ಬೀಳ್ತಾ ಇದ್ದ ಒಬ್ಬ ಸ್ಟೂಡೆಂಟ್ ನ ಕಾಪಾಡೋದಕ್ಕೆ ಹೋಗಿ ಅವ್ರ ಜೀವನ ಕಳ್ಕೊಂಡಿದ್ದಾರೆ. ಲಾಂಗ್ಟಿಂಗ್ ಗ್ರೂಪ್ ಅವ್ರ ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಪಾಲಿದೆ. ಈಗ ಅವ್ರ ಚೇರ್ಮನ್ ಇಲ್ದೇನೆ ಅವ್ರ ಏನ್ ಮಾಡ್ತಾರೆ? ನಾನು ಹೇಗ್ ಬದುಕ್ತೆ? ಮ್ಯಾಕ್ಸ್ ಸ್ಮಿತ್, ನಿನಗ್ ಪ್ರಜ್ಞೆ ಬಂತಾ? ಏನಾಯ್ತು ಡಾಕ್ಟರ್? ಈಗಲೇ ಇವ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿ ಬೇಗ. ಇವ್ರು ನನ್ನ ಯಾಕೆ ಮ್ಯಾಕ್ಸ್ ಸ್ಮಿತ್ ಅಂತ ಕರೀತಾ ಇದ್ದಾರೆ? ಈ ನ್ಯೂಸ್ ಅಲ್ಲಿ ಏನ್ ತೋರಿಸ್ತಾ ಇದ್ದಾರೆ? ನಾನು ಇನ್ನೂ ಬದುಕೇ ಇದ್ದೀನಲ್ಲ. ನಂಬೋದಕ್ಕೆ ಆಗ್ತಾ ಇಲ್ಲ. ನಾನು ಈ ಸ್ಟೂಡೆಂಟ್ ದೇಹದಲ್ಲಿ ರೀಬೋರ್ನ್ ಆದ್ನ. ನನ್ನ ಜೀವನದಲ್ಲಿ ಯಾವತ್ತೂ ಓದೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಅಂಡರ್ ವರ್ಲ್ಡ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈಗ ಜೀವನ ನನ್ಗೆ ಇನ್ನೊಂದು ಚಾನ್ಸ್ ಕೊಟ್ಟಿದೆ. ಈ ಜೀವನದಲ್ಲಿ ನನ್ ಓದೋ ಕನ್ಸನ್ನ ನನಸು ಮಾಡ್ಕೋಬಹುದಾ? ಇದು ಸಾಧ್ಯ ಆಗತ್ತಾ? ಯಾರ್ ನೀವೆಲ್ಲ? ಮ್ಯಾಕ್ಸ್, ನೀನ್ ನನ್ನನ್ನ ಮೇಲಿಂದ ತಳ್ಳೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಈಗ ನೀನು ಮರೆಯೋ ತರ ನಾಟಕ ಆಡ್ತಿದ್ಯಾ. ಮ್ಯಾಕ್ಸ್, ನೀನು ಆಲೆಕ್ಸ್ಗೆ ಆಸ್ತಿಗೋಸ್ಕರ ತೊಂದರೆ ಕೊಡ್ತಿದ್ಯಾ ಅಲ್ವಾ? ನೀನ್ ನಿನ್ನ ಸ್ವಂತ ಅಣ್ಣನ್ನೇ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ್ಯಾ? ಇಷ್ಟು ಕೆಟ್ಟ ಬುದ್ಧಿ ನಿನಗೆ ಹೇಗೆ ಬಂತು? ನಿನ್ ಮನ್ಸು ಇಷ್ಟು ಕಠೋರವಾಗಿರೋದಕ್ಕೆ ಹೇಗ್ ಸಾಧ್ಯ? ನಿನ್ನ ಅವನ್ ನನಗ್ ಮತ್ತೆ ಹೊಡೆದ. ನೀನ್ ನನ್ನ ಮಗ ಅನ್ಸ್ಕೊಳ್ಳೋದಕ್ಕೆ ಲಾಯಕ್ಕೆ ಇಲ್ಲ. ಮ್ಯಾಕ್ಸ್, ನೀನು ಆಲೆಕ್ಸ್ಗೆ ತುಂಬಾನೇ ರೇಗ್ಸಿದ್ಯಾ. ಸಾಕ್, ನಿಲ್ಸು. ಅಪ್ಪ ಅಮ್ಮ, ತಪ್ಪೆಲ್ಲ ನಂದೆ. ಮ್ಯಾಕ್ಸ್ ತಳ್ಬೇಕಾದ್ರೆ ನಾನ್ ಪಕ್ಕಕ್ಕೆ ಬರ್ದೇ ಇದ್ದಿದ್ರೆ ಆಗ ಅವನು ಬೀಳ್ತಾನೆ ಇರ್ಲಿಲ್ಲ. ಪೆಟ್ ನನಗಾಗ್ಬೇಕಿತ್ತು, ಅವನ್ಗಲ್ಲ. ಇದೆಲ್ಲ ನಿನ್ನಿಂದಾನೇ ಆಗಿರೋದು. ನೀನ್ ಅಲ್ಲಿಂದ ಬಿದ್ದಿದ್ದು ಒಳ್ಳೇದೇ ಆಯ್ತು. ನಮ್ ಆಲೆಕ್ಸ್ಗೆ ಏನಾರು ಆಗಿದ್ದಿದ್ರೆ ನೀನ್ ಅನ್ಭವಿಸ್ಬೇಕಾಗ್ತಿತ್ತು. ಹೌದಾ? ಹಾಗಾದ್ರೆ ಈ ಮ್ಯಾಕ್ಸ್ ಅನಾಥಾಶ್ರಮದಲ್ಲಿ ಬೆಳೆದ್ನ. ಎಷ್ಟೋ ವರ್ಷ ಆದ್ಮೇಲೆ ಅವನ ಕುಟುಂಬ ಅವನನ್ನ ಹುಡುಕಿ ಮನೆ ಕರ್ಕೊಂಡು ಬಂದಿದ್ದಾರೆ. ಆದ್ರೂ ಇವನಿಗೆ ದುರಹಂಕಾರ ಕಡಿಮೆ ಆಗಿಲ್ವಲ್ಲ. ಈ ದುರಹಂಕಾರಿ ಆಲೆಕ್ಸ್ ಮ್ಯಾಕ್ಸ್ನೇ ಬುಲ್ಲಿ ಮಾಡ್ತಾನ. ತುಂಬಾನೇ ಹಿಂಸೆ ಕೊಟ್ಟಿದ್ದಾನೆ ಈ ಆಲೆಕ್ಸ್. ಇವನಿಗೆ ನಾನೇ ಈಗ ಏನಾದ್ರೂ ಮಾಡ್ಬೇಕು ಅನ್ಸತ್ತೆ. ನಿನಗೆ ಧೈರ್ಯ ಹೇಗೆ ಬಂತು? ನಿನಗೆ ನೈಯತ್ತೆ ಇಲ್ಲ. ನಾನ್ ನಿನಗೆ ಇವತ್ತು ಬುದ್ಧಿ ಕಲಿಸ್ತೀನಿ. ಇವನ್ಗೇನಾಗಿದೆ? ನನ್ಗನ್ಸುತ್ತೆ ಇವನಿಗೆ ತಲೆ ಕೆಟ್ಟಿದೆ ಅಂತ. ಆದ್ರೂ ಪರವಾಗಿಲ್ಲ, ಅವನೇ ತನ್ನ ಗುಂಡಿನ ಸ್ವತಃ ತೋಡ್ಕೋತಾ ಇದ್ದಾನೆ. ಮ್ಯಾಕ್ಸ್, ನೀನ್ ನನಗೆ ಆಸ್ತಿಗೋಸ್ಕರ ನನಗೆ ಹರ್ಟ್ ಮಾಡಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅಪ್ಪ ನಿನ್ನ ಏನ್ ಮಾಡಿದಾರೆ ಹೇಳು? ಮ್ಯಾಕ್ಸ್, ಮೊದಲು ನೀನು ಆಲೆಕ್ಸ್ ನ ಮಹಡಿಯಿಂದ ತಳ್ಳೋದಕ್ಕೆ ಟ್ರೈ ಮಾಡ್ದೆ. ಈಗ ಅಪ್ಪನ ಜೊತೆ ಹೀಗ್ ಮಾತಾಡ್ತಿದ್ಯಾ? ನಿನಗೆ ದೊಡ್ಡವರು ಅನ್ನೋ ಭಯ ಭಕ್ತಿ ಇಲ್ವಾ? ನೀನು ಸಂಪೂರ್ಣವಾಗಿ ನಾಲಾಯಕು. ಸುಮ್ನಿರೆ ಸಾಕು. ಇದಕ್ಕಿದ್ದ ಹಾಗೆ ಇವ್ನ್ ಹೀಗ್ ಮಾತಾಡೋಕ್ ಹೇಗ್ ಸಾಧ್ಯ? ನೀವಿಲ್ಲಿಗೆ ಬಂದಾಗಿಂದನು ಏನಾದ್ರೂ ಒಂದು ಹೇಳ್ತಾನೆ ಇದ್ದೀರಾ. ಜಾಸ್ತಿ ಆಯ್ತು ನಿಮ್ ಮಾತುಗಳು. ನೀನ್ ನನ್ನ ಸುಳ್ಬುರ್ಕ ಅಂದೆ. ನೀನ್ ಹೇಳ್ದೆ ಅಲ್ವಾ ನಾನು ನಿನ್ಗೆ ಹೊಡೆದೆ ಅಂತ? ಈಗ ನಿನಗ್ ತೋರಿಸ್ತೀನಿ ಹೊಡೆದ್ರೆ ಹೇಗಿರುತ್ತೆ ಅಂತ. ಏನು? ಏನ್ ಮಾಡ್ದೆ ನೀನು? ನಿನಗೆಷ್ಟೋ ಧೈರ್ಯ? ನಿನಗ್ ಪಾಠ ಕಲ್ಸೋದಕ್ಕೆ ನನಗ್ ಯಾವ ಧೈರ್ಯನೂ ಬೇಕಾಗಿಲ್ಲ. ಅಯ್ಯೋ, ನಿನ್ನಂತ ಮನುಷ್ಯನ್ಗೆ ಯಾರ್ ಬೇಕಾದ್ರೂ ಪಾಠ ಕಲಿಸ್ಬೋದು. ಏನೋ? ಅಲೆಕ್ಸ್ ನಿಂಗೇನಾಗಿಲ್ಲ ತಾನೆ? ನನ್ಗೇನು ಆಗಿಲ್ಲ ಅಮ್ಮ. ನನಗಿದೆಲ್ಲ ರೂಢಿ ಆಗ್ಬಿಟ್ಟಿದೆ. ಬಿಡಿ, ಇವ್ನು ನನ್ನ ಮೇಲೆ ಕೋಪ ತೋರಿಸ್ಲಿ. ಆಲೆಕ್ಸ್, ನೀನ್ ಇಷ್ಟು ಒಳ್ಳೆಯವನಾಗಿರೋದಕ್ಕೆ ಇವನು ಇಷ್ಟೊಂದು ತೊಂದರೆ ಕೊಡ್ತಾ ಇರೋದು. ನಿನ್ನ ಈಗಿಂದೀಗ್ಲಿ ನೀನ್ ಮಂಡಿ ಊರಿ ಕೂತ್ಕೊಂಡು ಇವನ ಹತ್ರ ಕ್ಷಮೆ ಕೇಳು. ನಾನು ಇವನ ಹತ್ರ ಕ್ಷಮೆ ಕೇಳ್ಬೇಕಾ? ಅದು ಅಡಾಪ್ಟ್ ಆಗಿರೋನ ಹತ್ರ. ನೀನ್ ಇವನನ್ನ ಅಡಾಪ್ಟೆಡ್ ಅಂತ ಹೇಳದ್ನ ನಿಲ್ಸು. ಇವನು ನಿನ್ ತಮ್ಮ. ನಾವು ನಿನ್ಗೆ ಟೈಮ್ ಕೊಡಕ್ ಆಗಿಲ್ಲ ಅನ್ನೋದು ನನಗ್ ಗೊತ್ತು. ಆಲೆಕ್ಸ್ ಕೂಡ ನಮ್ ಮಗಾನೆ. ಇದನ್ನೆಲ್ಲ ನಿಂಗೆ ಹೇಳದ್ ಸುಲಭ ಅನ್ಸುತ್ತೆ ಅಲ್ಲ? ನಾವು ನಿನ್ ಮೇಲೆ ನಂಬಿಕೆ ಇಡ್ಬೇಕು ಅಂತ ನಿಂಗೆ ಅನ್ಸುತ್ತಲ್ಲ? ನೀನೀಗ ಇವನ ಹತ್ರ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಿನಗೆ ತಕ್ಕ ಶಾಸ್ತಿ ಆಗುತ್ತೆ. ಮ್ಯಾಕ್ಸ್, ಕೇಳಿಸ್ಕೊಂಡೆ ತಾನೆ? ಸರಿ, ಹಾಗಾದ್ರೆ ನೀವೆಲ್ರೂ ಒಂದ್ ಮಾತು ನೆನ್ಪಿಟ್ಕೊಳ್ಳಿ. ನಿಮ್ಮ ನನ್ನ ನಡುವೆ ಇನ್ನೇನು ಉಳ್ದಿಲ್ಲ. ಎಲ್ಲ ಮುಗ್ದು ಹೋಯ್ತು. ನನ್ಗೊಂದು ಅನುಮಾನ, ನಿಮ್ಮಿಬ್ರಿಗೂ ಅಪ್ಪ ಅಮ್ಮ ಆಗೋ ಅರ್ಹತೆನೇ ಇಲ್ಲ. ಅಧಿಕ ಪ್ರಸಂಗತನ ಸಾಕ್ ಮಾಡು. ಇಲ್ ಕೇಳು ಮ್ಯಾಕ್ಸ್ ಸ್ಮಿತ್, ಸ್ಮಿತ್ ಫ್ಯಾಮಿಲಿ ಇಲ್ದೆ ನೀನು ಒಂದಿನನೂ ಜೀವನ ಮಾಡೋಕ್ಕಾಗಲ್ಲ.
ನೀನ್ ಬಂದ್ಯಾ? ಅರೆ ನೀವು ಬರ್ತೀರಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನೀವೇನಿಲ್ಲಿ? ನನ್ ಮುಂದೆ ಈ ನಾಟಕ ಎಲ್ಲ ನಡೆಯಲ್ಲ. ನಿಮ್ ಮಗನಿಂದಾಗಿ ನಮ್ ಲೀಡರ್ ಸತ್ ಹೋದ್ರು. ನಿಮ್ ಇಡೀ ಪರಿವಾರ ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಮ್ಯಾಕ್ಸ್ ಇಂದ ಯಾರು ಸತ್ರ ಅವರು ಬ್ರೌನ್ ಕಾರ್ಪೊರೇಷನ್ ನ ಹೆಡ್ ಆಗಿದ್ರ? ಶೇಡಿಯಾಂಗ್ ಸಿಟಿಯ ಅಂಡರ್ ಗ್ರೌಂಡ್ ಕಿಂಗ್? ಅಯ್ಯೋ ಇಲ್ಲ ಮಿಸ್ಟರ್ ಜೈನ್, ನಮಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಖುದ್ದಾಗಿ ನಾವೇ ಬಂದು ಬ್ರೌನ್ ಕಾರ್ಪೊರೇಷನ್ ಅಲ್ಲಿ ಕ್ಷಮೆ ಕೇಳ್ತಾ ಇದ್ವಿ. ಹೌದು, ಇದೆಲ್ಲ ಇವನಿಂದಾನೇ ಆಗಿರೋದು. ಇವನೇ ಎಲ್ಲ ಎಡವಟ್ ಮಾಡಿರೋದು. ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ, ಪ್ಲೀಸ್ ಕ್ಷಮಿಸಿ. ಮ್ಯಾಕ್ಸ್ಗೂ ನಮಗೂ ಏನು ಸಂಬಂಧ ಇಲ್ಲ. ನೀವು ಅವ್ನ್ ಪ್ರಾಣ ತಗೋತೀರಾ ಅಂದ್ರೆ ನಾವು ನಿಮ್ಮನ್ನ ತಡೆಯೋದಿಲ್ಲ. ಎಲ್ರು ಬಾಯ್ ಮುಚ್ಚಿ. ನಿಮ್ಗೆಲ್ಲ ನಾನು ಮುಟ್ಟಾಳನ್ ತರ ಕಾಣಿಸ್ತೀನ? ಈ ವಿಷಯದಲ್ಲಿ ನೀವೆಲ್ರೂ ಕೈ ಜೋಡ್ಸಿದ್ದೀರಾ. ಇವ್ರೆಲ್ರೂ ಹೇಳ್ಕೊಂಡ್ ನಡೀರಿ ನಮ್ ಲೀಡರ್ ನ ಮೆಮೋರಿಯಲ್ ವರ್ಗು. ಯಾರೇ ವಿರೋಧಿಸಿದ್ರು ಅವ್ರನ್ನ ಸಾಯಿಸ್ಬಿಡಿ. ಅಯ್ಯೋ ಬಿಟ್ಬಿಡಿ, ನಾನೇನು ಮಾಡಿಲ್ಲ, ನಾನೇನು ತಪ್ಪಿಲ್ಲ, ಬಿಡಿ. ಅಂದ್ಹಾಗೆ ನೀನ್ ತುಂಬಾ ಜೋರಾಗಿ ಹೊಡೆದೆ, ಆದ್ರೆ ನೀನ್ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಲ್ಲ, ಅದಕ್ಕೆ ನಿನ್ನ ಕ್ಷಮಿಸ್ತಾ ಇದ್ದೀನಿ. ನೀನ್ ಮ್ಯಾಕ್ಸ್ ಮೆತ್ ಅಲ್ವಾ? ಎಷ್ಟೊಂದ್ ಧೈರ್ಯನ ನಿನ್ಗೆ ನನ್ನ ಹತ್ರನೇ ತಮಾಷೆ ಮಾಡೋ ಅಷ್ಟು ಹೊಡೆದಾಗ್ತೀನಿ ನಿನ್ನ. ಅರೆ ಬಿಡಲೇ. ನಮ್ಮ ಲೀಡರ್ ನಿನ್ನಿಂದ ಸತ್ತಿದ್ದಾರೆ. ನೀನು ಖುಷಿ ಪಡ್ಬೇಕು. ನಾವು ಇಲ್ಲಿವರೆಗೂ ನಿನ್ನನ್ನು ಏನು ಮಾಡಿಲ್ಲ ಅಂತ. ಆದ್ರೂ ಕೂಡ ನೀನು ಇಲ್ಲಿವರೆಗೂ ಇಷ್ಟೆಲ್ಲ ಮಾತಾಡ್ತಾ ಇದ್ಯಾ. ಇವತ್ತು ನಿನ್ನ ನಾನು ಮುಗಿಸ್ಬಿಡ್ತೀನಿ. ನೀನು ಮತ್ತೆ ನೀನು ನಿಮ್ಮನ್ನ ನೀವು ಗ್ಯಾಂಗ್ಸ್ಟರ್ ಅನ್ಕೊಂಡಿದ್ದೀರಾ? ನೀನು ಮತ್ತೆ ನೀನು ನಿಮ್ಮನ್ನ ನೀವು ಗ್ಯಾಂಗ್ಸ್ಟರ್ ಅನ್ಕೊಂಡಿದ್ದೀರಾ? ಇಡೀ ದಿನ ಬರೀ ಹೊಡೆಯೋದು ಬಡಿಯೋದ್ರ ಬಗ್ಗೆನೇ ಮಾತಾಡ್ತೀರಾ. ನನ್ ಮರ್ಯಾದೆ ಕಳೆದ್ಬಿಟ್ರೆ ನೀವು. ಈ ಶಕ್ತಿ, ಈ ಮಾತುಗಳು ನಿಜಕ್ಕೂ ನೀನ್ ಯಾರು? ನಾನು ಜಾನ್ ಬ್ರೌನ್. ನೀನ್ ಸುಳ್ಳು ಹೇಳ್ತಿದ್ಯಾ. ನಮ್ ಬಾಸ್ ಹೆಸರನ್ನ ಯೂಸ್ ರಾಬರ್ಟ್ ಮಾಡ್ಬೇಡ. ಮಿಲ್ಲರ್. 3 ವರ್ಷಕ್ಕೆ ಮುಂಚೆ ಒಂದ್ ವಿಡಿಯೋ ಚಟಲ್ ನಿನ್ ಸಿಕ್ಕಾಕೊಂಡಿದ್ದೆ. ಆಗ ನನ್ ಲೀಡರ್ಶಿಪ್ ಅಲ್ಲಿ ಆ ಗ್ರೂಪ್ ನ ಹಿಡಿದೇ ಇದ್ದಿದ್ರೆ ನಿನ್ ಫೋಟೋಸ್ ಪೂರ್ತಿ ವೈರಲ್ ಆಗೋಗಿರೋದು. ಮತ್ತೆ ನೀನು ಕೆವಿನ್ ಮಾರ್ಟಿನ್, 5 ವರ್ಷದ ಹಿಂದೆ ನಿನ್ ಹೆಂಡತಿ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ಲು. ಅದಕ್ಕೆ ಅವಳು ನಿನ್ ಬೀಚನ ಅದನ್ಬಿಟ್ಟಿದ್ಲು. ಆಗ ನಾನು ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀನ್ ಇವತ್ತು ಇರ್ತಾನೆ ಇರ್ಲಿಲ್ಲ. ಇದೆಲ್ಲ ಹೇಗ್ ಸಾಧ್ಯ? ಈ ವಿಷಯ ನನಗೆ ಮತ್ತೆ ಬಾಸ್ಗೆ ಮಾತ್ರ ಗೊತ್ತಿರೋದು. ಈಗ ನೀನ್ ನನ್ ಬಾಸೆ ಅಂಟಮಾಸ್. ಇವರೇ ನಮ್ ದೊಡ್ಡಣ್ಣ. ದೊಡ್ಡಣ್ಣ ನಿಮ್ ಆಕ್ಸಿಡೆಂಟ್ ಆದ್ಮೇಲೆ ಬ್ರೌನ್ ಕಾರ್ಪೊರೇಷನ್ಗೆ ಲೀಡರ್ ಇಲ್ದಾಗಿತ್ತು. ನಾನು ಈಗಲೇ ಗ್ರೂಪಿಗೆ ಬಂದು ಜಾಯ್ನ್ ಆಗಲ್ಲ. ಅದೃಷ್ಟ ನನ್ಗೊಂದು ಒಳ್ಳೆ ಅವಕಾಶ ಕೊಟ್ಟಿದೆ. ನಾನು ಸ್ಕೂಲ್ಗೆ ಹೋಗಿ ಓದಿ ನನ್ನ ಕನಸನ್ನ ನನ್ಸ್ ಮಾಡ್ಕೋತೀನಿ. ಈ ಅಂಡರ್ವರ್ಲ್ಡ್ ಜೀವನದಿಂದ ನನಗೆ ಸಾಕಾಗೋಗಿದೆ. ಹುಡುಗನ್ನ ಓದಿಸಿ ಹುಡುಗನ್ನ ಬೆಳೆಸಿ. ಬಾಸ್, ಈಗ್ಲೂ ನೀವು ಸ್ಕೂಲ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಬಾಸ್, ನಿಮ್ ದೇಹ ಹೊಸಾದಿರ್ಬೋದು, ಆದ್ರೆ ಬುದ್ಧಿ ಹಳೇದೇ ಇದೆ. ಬಾಸ್, ಇನ್ನೊಂದ್ಸರಿ ಯೋಚನೆ ಮಾಡಿ ಹೋಗ್ರೋ ಇಲ್ಲಿಂದ. ಸರಿ ಬಾಸ್. ಎಲ್ಲ ಹೇಗ್ ಬಂದ್ ಹೋಗೋದ್ಲ ಅಂತಾರೆ. ದೊಡ್ಡಣ್ಣ, ಬನ್ನಿ. ಅಯ್ಯೋ, ಲೇಟ್ ಆಗ್ತಿದ್ಯಲ್ಲ. ಕಣ್ ಕಾಣಿಸೋದಿಲ್ವಾ? ಅರೆ ಯಾರೋ ಗೂಬೆ ಅನ್ಸುತ್ತೆ. ನೀವೆಲ್ಲ ನೋಡಿ ಹುಡುಗರೆ, ಇವತ್ತು ನಮ್ಮ ಬಾಸ್ ಈ ಸ್ಕೂಲ್ಗೆ ಬಂದಿದ್ದಾರೆ. ಇವತ್ತು ಸ್ಕೂಲ್ನ ಮೊದಲನೇ ದಿನ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ಇಟ್ಕೊಳ್ಳಿ. ಬನ್ನಿ ಹೊರಡೋಣ. ಇಲ್ಲಿ ಕೇಳು ಅನಾ, ಮ್ಯಾಕ್ಸ್ ಎಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಆ ಕ್ಲಾಸ್ ಟಾಪರ್ ಇವತ್ ಯಾಕೆ ಲೇಟ್ ಬರ್ತಿದ್ದಾನೆ?
ನೋಡು ಇಷ್ಟೊತ್ತಾದ್ರೂ ಬಂದಿಲ್ಲ. ಅವನ್ ಕ್ಲಾಸ್ಗೆ ಟಾಪು, ಆದ್ರೆ ನಾನಂತೂ ಯಾವತ್ತೂ ಅವನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ ನೋಡೇ ಇಲ್ಲ. ಹೌದಾ? ಸೊ ನಿನ್ಗೆ ಬೇಜಾರಾಗ್ತಿದೆ. ಆನಾ, ಆ ಹುಡ್ಗನ್ ನೋಡು, ಎಷ್ಟು ಹ್ಯಾಂಡ್ಸಮ್ ಆಗಿದಾನಲ್ಲ. ಅವ್ನ್ ಕ್ಲಾಸಿಗೆ ಹೊಸಬ್ನಾ? ಹಾಯ್, ನನ್ನ ಸಿಟಿ ಇದೇ ರೋಲಿರೋದಾ? ಹೇ, ಇಲ್ ನೋಡು, ನೀನ್ ಇಲ್ಲಿಗೆ ಹೊಸದಾಗಿ ಜಾಯ್ನ್ ಆಗಿದ್ಯಾ? ನಿನಗೇನಾದ್ರೂ ಡೌಟ್ ಇದ್ರೆ ನನ್ನ ಹತ್ರ ಕೇಳ್ಬೋದು. ನನ್ನ ಹೆಸರು ಮ್ಯಾಕ್ಸ್ ಸ್ಮಿತ್. ಮ್ಯಾಕ್ಸ್ ಸ್ಮಿತ್? ಏನು? ಕೇಳಿಸ್ಕೊಂಡ್ಯಾ? ಏನು? ಇದ್ ಸಾಧ್ಯ ಇಲ್ಲ. ನಂಗ್ ನಂಬೋಕೆ ಆಗ್ತಿಲ್ಲ, ಇವನೇ ಮ್ಯಾಕ್ಸ್ ಸ್ಮಿತ್ ಅಂತ. ಇವನ್ ಹೇರ್ ಕಟ್ಟೆ ಬೇರೆ ಇತ್ತು, ಮತ್ತೆ ದಪ್ಪ ಕನ್ನಡಕ ಹಾಕ್ತಿದ್ದ, ಯಾವಾಗ್ಲೂ ಬೇಜಾರಾಗೇ ಇರ್ತಿದ್ದ. ಅಲ್ಲ, ಇವನ್ ಇಷ್ಟೊಂದ್ ಹೇಗ್ ಬದ್ಲಾದ? ಮ್ಯಾಕ್ಸ್, ನೀನ್ ಇದೇನ್ ಮಾಡ್ತಿದ್ಯಾ? ಮ್ಯಾಕ್ಸ್, ನೀನು ಬುಕ್ಸ್ಗಳನ್ನ ಈ ರೀತಿ ಯಾಕೆ ಕೆಳಗೆ ಎಸಿತಾ ಇದ್ಯಾ? ನಿನಗ್ ಸ್ವಲ್ಪನೂ ಭಯ ಇಲ್ವಾ? ನನ್ನ ಸೀಟ್ ಮೇಲೆ ಬೇರೆಯವ್ರ ವಸ್ತು ಇರಬಾರ್ದು. ಯಾಕೆ ಇರ್ಬಾರ್ದು? ನೀನ್ ಹೀಗೆ ಬೇರೆಯವ್ರ ಬುಕ್ಸ್ ನ ಎಸೆಯೋದು ಒಳ್ಳೇದಲ್ಲ. ನೀನು ರೂಲ್ಸ್ ಫಾಲೋ ಮಾಡು. ಏನಾಯ್ತು? ನನ್ನ ಸ್ಟೈಲ್ ಚೆನ್ನಾಗಿತ್ತಾ? ನಾನು ಏನೋ? ಕ್ಷಮೆ ಕೇಳೋ. ನಾನ್ ನಿನಗೆ ಕ್ಷಮೆ ಕೇಳ್ಬೇಕಾ? ನನ್ ಬಾಲ್ ವಾಪಸ್ ಕೊಡೋ, ಮತ್ತೆ ನೀನ್ ನನಗೆ ಸಾರಿ ಕೇಳು. ಇದೇನಿದು? ಸೂಪರ್. ಸಾರಿ. ಒಪ್ಕೊಳ್ಳೇಬೇಕು. ಅಣ್ಣ ಮ್ಯಾಕ್ಸ್, ನೀನಂತೂ ಇವತ್ತು ಹಿಂದಿ ಉಡಾಯಿಸ್ಬಿಟ್ಟು. ಮ್ಯಾಕ್ಸ್, ಇವತ್ ನೀನು ಉಳಿಯೋದಿಲ್ಲ. ಗ್ಯಾರಿ, ಏನ್ ಮಾಡ್ತಿದ್ಯಾ ನೀನು? ಸರಿಯಾಗಿ ಹೇಳ್ದೆ, ಇದು ನಿನ್ ಕ್ಲಾಸ್ ಅಲ್ಲ. ಇಲ್ಲಿಂದ ಆಚೆ ಹೋಗು, ಇಲ್ಲಂದ್ರೆ ಕಂಪ್ಲೇಂಟ್ ಮಾಡ್ತೀನಿ. ನಿನಗೇನನ್ಸುತ್ತೆ ಈ ಬುದ್ಧುನ ನೀನು ಎಲ್ಲಿವರೆಗೂ ಬಚಾವ್ ಮಾಡ್ತೀಯ? ನೀವೆಲ್ಲ ನಾನೊಂದು ಹುಡುಗಿ ಪ್ರೊಡಕ್ಷನ್ ತಗೊಳ್ಳ? ಅದು ಸಾಧ್ಯನೇ ಇಲ್ಲ. ಏನೋ ಡೈರೆಕ್ಟ್ ಆಗಿ ಹೇಳ, ಏನ್ ಬೇಕು ನಿನಗೆ? ನನಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ಏನ್ ಮಾಡ್ತಿದಾರೆ ಇವರು? ಏನೋ ಹೇಳ್ದೆ ನೀನು? ಏನ್ ನಡೀತಿದೆ ಇಲ್ಲಿ? ನೋಡ್ಕೋತೀನಿ ನನ್ನ. ಇವರನ್ನೆಲ್ಲ ಆಮೇಲೆ ನೋಡ್ಕೋತೇನೆ. ಮ್ಯಾಕ್ಸ್, ಇವತ್ ನಿಂಗೆ ಏನಾಗಿದೆ? ನೀನ್ ಮಾಡಿದ್ ಸರಿಯಲ್ಲ. ಆಮೇಲೆ ನೋಡೋಣ. ಆಲ್ ದಿ ಬೆಸ್ಟ್. ನಿನ್ಗೆ ಬೇಕಾಗತ್ತೆ. ಮ್ಯಾಕ್ಸ್, ಇಲ್ಲಿ ಕೇಳು, ದೊಡ್ಡ ದೊಡ್ಡ ಮಾತಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ. ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡು. ನೀನು ಹುಷಾರಾಗಿರು. ನಿನಗೇನಾದ್ರೂ ಏಟಾದ್ರೆ ಆನಾಗೆ ಬೇಜಾರಾಗತ್ತೆ. ಆನಾ, ನಾನು ಸರಿಯಾಗಿ ಹೇಳ್ದೆ ಅಲ್ವಾ? ಸುಮ್ನಿರೆ. ಟೆನ್ಷನ್ ತಗೋಬೇಡ. ಈ ಚಿಕ್ಕ ಪುಟ್ಟ ಹುಡುಗರೆಲ್ಲ ನನ್ನೇನು ಮಾಡಕ್ಕಾಗಲ್ಲ. ಹೇ, ಇದೇನ್ ತಗೊಂಡ್ ಬಂದಿದ್ಯಾ? ಇದನ್ನ ಚಿಕ್ಕವರಿದ್ದಾಗ ಯೂಸ್ ಮಾಡ್ತಿದ್ವಿ ಮ್ಯಾಥ್ಸ್ ಕ್ಲಾಸಲ್ಲಿ. ನೀನ್ ಇದನ್ನ ಎಲ್ಲಿ ಯಾಕೆ ತಗೊಂಡ್ ಬಂದೆ? ಇದು ಇವಾಗ್ಲೂ ಕೂಡ ನೀನ್ ಇದನ್ನ ಯೂಸ್ ಮಾಡ್ತೀಯಾ? ಈಗೆಲ್ಲ ಇದನ್ನ ಯೂಸ್ ಮಾಡ್ತಿಲ್ವಾ? ಮತ್ ನೀನ್ ಯಾಕೆ ಯೂಸ್ ಮಾಡ್ತೀಯಾ? ಈ ನನ್ನ ಮೂರ್ಖ ಹುಡುಗರು ಯಾವ ಕೆಲ್ಸಕ್ಕೂ ಬರಲ್ಲ. ಇದನ್ನ ಹಾಕಿ ಕಳ್ಸಿದಾರೆ ನನ್ನ ಬ್ಯಾಗಲ್ಲಿ. ಮ್ಯಾಕ್ಸ್, ಇದೇನ್ ಕುಡಿತಿದ್ಯಾ? ಇದು ಜ್ಯೂಸ್, ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಹಾ, ನೀನ್ ನಮ್ಮ ಪ್ರಿನ್ಸಿಪಲ್ ಯಾಕೆ ಕಾಪಿ ಮಾಡ್ತಿದ್ಯಾ? ಎಲ್ರು ಕೂತ್ಕೊಳ್ಳಿ. ನೋಡಿ ಮಕ್ಳ, ನಾನ್ ಇವತ್ ನಿಮ್ಮೆಲ್ರಿಗೂ ಒಂದ್ ಸರ್ಪ್ರೈಸ್ ಟೆಸ್ಟ್ ಕೊಡ್ತಾ ಇದ್ದೀನಿ. ಹಾ, ಏನಂದ್ರೆ ಟೆಸ್ಟಾ? ಇದೇನಾಗ್ತಾ ಇದೆ ಇಲ್ಲಿ? ಎಲ್ಲ ಇಂಗ್ಲಿಷಲ್ಲಿ ಬರ್ತಿದಾರಲ್ಲ, ತಲೆ ಬುಡ ಅರ್ಥ ಆಗ್ತಿಲ್ಲ. ಎಲ್ಲಿಂದ ಶುರು ಮಾಡ್ಲಿ? ಮಕ್ಳಿದಾರಲ್ಲ, ಎಲ್ಲ ಫೈನಲ್ ಇಯರ್ ಬಂದಿದ್ದಾರೆ, ಓದೋ ಕಡೆ ಗಮನ ಕೊಡ್ತಾ ಇಲ್ಲ. ಇಷ್ಟೊಂದು ಈಸಿ ಆಗಿರೋ ಪ್ರಶ್ನೆ ಅಂದ್ರೂ ತಪ್ಪು ಮಾಡಿದ್ದಾರೆ.
ಎಲ್ಲಾ ಉತ್ತರಗಳು ತಪ್ಪಾಗಿವೆ. ಇಲ್ಲಿ ನೋಡು, ಈ ಪ್ರಾಬ್ಲಮ್ ನನ್ಗೆ ಯಾಕೋ ಅರ್ಥ ಆಗ್ತಿಲ್ಲ. ಸ್ವಲ್ಪ ಹೇಳ್ಕೊಡ್ತೀಯಾ? ನೀನು ನನ್ನ ಹತ್ರ ಸಹಾಯ ಕೇಳ್ತಿದೀಯಾ? ನಿನಗ್ಯಾಕ್ ಸಹಾಯ ಬೇಕು? ನೀನ್ ಯಾವಾಗ್ಲೂ ಕ್ಲಾಸ್ ಟಾಪರ್ ಅಲ್ವಾ, ನಿನ್ಗೆ ಆನಾ ಸಹಾಯ ಯಾಕೆ ಬೇಕು ಹೇಳು? ಇದರರ್ಥ ನಿನ್ನ ಅಪ್ರೋಚ್ ಸ್ವಲ್ಪ ಓಲ್ಡ್ ಸ್ಕೂಲ್ ತರ ಇದೆ. ಏನು? ನೀನ್ ಹ್ಯಾಂಡ್ಸಮ್ ಅನ್ನೋದನ್ನ ಒಪ್ಕೊಳ್ಳೇಬೇಕು. ಆದ್ರೆ ಆನಾನ ಪಟಾಯಿಸೋದು ಅಷ್ಟು ಈಸಿ ಅಲ್ಲ. ಆದ್ರೆ ನೀನು ನನ್ನ ಪಟಾಯಿಸ್ಬೋದು. ನಾನು ಒಳ್ಳೆ ಮೂಡಲ್ ಇದ್ದಾಗ ಎಸ್ ಹೇಳ್ತೀನಿ. ಅಲ್ಲ, ನೀವಿಬ್ರು ಜೊತೆಲೇ ಬರ್ಬಹುದಲ್ವಾ? ಮ್ಯಾಕ್ಸ್, ಜಾಸ್ತಿ ಮಾತಾಡ್ಬೇಡ. ನನಗೆ ಹುಡುಗಿರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಸರಿಯಾಗಿ ಹೇಳ್ದೆ. ಅಲ್ಲ, ನನ್ನ ಮಾತಿನ ಅರ್ಥ ನೀವಿಬ್ರು ಸೇರಿ ಹೆಲ್ಪ್ ಮಾಡ್ಬಹುದಲ್ವಾ? ಏಯ್ ಏಯ್ ಕೇಳೋ ಇಲ್ಲಿ, ನೀನ್ ಆಚೆ ಬಾ. ಏನೇ ಹುಡುಗರು ಸರಿಯಾಗ್ ಕಿತ್ತಾಡ್ತಿದ್ದಾರೆ? ಕಾದಿದೆ. ಮ್ಯಾಕ್ಸ್, ನಡಿಯೋ. ಆನಾ, ಬಾ ಟೀಚರ್ ಹೇಳೋಣ. ಇವತ್ತು ನಿನ್ ಕೈ ಹಿಡ್ಕೊಂಡಿದ್ದಾನೆ, ಸೊ ನಾಳೆ ಅವ್ನು ನಿನ್ಗೆ ಕಿಸ್ ಮಾಡಿದ್ರು ಮಾಡ್ದ. ಸರಿ, ಟೀಚರ್ಗೆ ಹೋಗಿ ಹೇಳೋಣ ಮ್ಯಾಕ್ಸ್ ತೊಂದ್ರೆಲಿದ್ದಾನೆ ಅಂತ. ನಡಿ. ಆ ಹೋದ್ಸಲ ನಿನಗೆ ಚಾನ್ಸ್ ಸಿಕ್ಕಿತ್ತು, ಆಗ್ಲೇ ನೀನ್ ಹೇಗಾದ್ರೂ ಬಚಾವಾಗ್ಬೇಕಿತ್ತು. ಹಾ, ಇವಾಗ ತೋರ್ಸು ನಿನ್ನ ಕೊಬ್ಬನ್ನ. ಗೇರಿ, ಮ್ಯಾಕ್ಸ್ ಸ್ಮಿತ್ ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಾ ಇರೋದು. ಇವ್ನಿಗೆಲ್ಲ ಗೊತ್ತಿದ್ದು ಫ್ಲರ್ಟ್ ಮಾಡ್ತಿದ್ದಾನೆ. ಓ, ವಿಡಿಯೋ ತೋರ್ಸ್ಲಾ? ಸರಿ, ತೋರ್ಸಿ ಬಿಡ್ತೀನಿ. ಇದನ್ ನೋಡು ಮತ್ತೆ ಹೇಳು, ನಿನ್ನಂತ ಲೂಸರ್ನ ಯಾವ ಹುಡುಗಿ ಇಷ್ಟ ಪಡ್ತಾಳೋ? ಸ್ವಲ್ಪ ಮುಂದೆ ತಗೊಂಬ, ಗಮನ ಇಟ್ಟು ನೋಡ್ತೀನಿ. ತೋರ್ಸು. ಎಷ್ಟು ಮುದ್ದಾಗಿದ್ದಾನೆ. ಇನ್ನೊಂದ್ ಸ್ವಲ್ಪ ಮುಂದೆ ಬಾ. ನೋಡಲೇ, ನಿನ್ಗೆ ಎಷ್ಟೋ ಧೈರ್ಯ, ನನ್ನ ಹೊಸ ಫೋನನ್ನೇ ಹೊಡೆದಾಕ್ಬಿಟ್ಟೆ. ಮ್ಯಾಕ್ಸ್, ನಿನ್ನ ನಾನು ಬಿಡೋದಿಲ್ಲ. ಗೇರಿ, ಇವ್ ನಿನ್ನ ಬಕ್ರಾ ಮಾಡ್ತಾ ಇದ್ದಾನೆ. ಹೋಗಿ ಇವನನ್ನ ಹಿಡ್ಕೊಳ್ಳಿ, ನಾನು ಇವನನ್ನ ಬಿಡೋದಿಲ್ಲ. ಒಳ್ಳೆ ಜನರ ಜೊತೆ ಇದ್ರೆ ನಿಮ್ಮೆಲ್ರಿಗೂ ಒಳ್ಳೇದೇ ಆಗುತ್ತೆ. ನೀವೆಲ್ರು ಕೆಟ್ಟವ್ರ ಜೊತೆ ಇದ್ರೆ ನಿಮ್ಮೆಲ್ರಿಗೂ ಕೊನೆದ ಕೆಟ್ಟದೇ ಆಗುತ್ತೆ. ನೀವೆಲ್ಲ ತಪ್ಪು ಮಾಡಿದೀರಾ ಅಂದ್ಮೇಲೆ ಅನುಭವಿಸ್ಲೇಬೇಕಲ್ವಾ? ಅಯ್ಯೋ ನಿನ್ನ, ಓ ಏನೋ ಮಾಡ್ದೆ. ಇದೆಲ್ಲ ಹೇಗ್ ಸಾಧ್ಯ? ನಾನು ಇವನನ್ನ ಬಿಡೋದಿಲ್ಲ. ಏಯ್, ನೀನ್ ಯಾವತ್ತಾದ್ರೂ ಒಂದ್ ಒಳ್ಳೆ ಪಂಚ್ ತಿಂದಿದ್ಯಾ? ನಿಲ್ಸಿ. ಅಯ್ಯೋ, ಇದೊಳ್ಳೆ ಎಡವಟ್ಟಾಯ್ತಲ್ಲ. ಇಲ್ಲೇನ್ ನಡೀತಿದೆ? ಅಯ್ಯೋ, ಹಾಗೇನಿಲ್ಲ ಮ್ಯಾಮ್, ನಾನ್ ನಿಮ್ಗೆಲ್ಲಾನು ಹೇಳ್ತೀನಿ. ನೀನ್ ಅವ್ರೇ ಸುಮ್ನಿರು, ನನಗೆಲ್ಲಾನು ಗೊತ್ತು. ನನಗನ್ಸತ್ತೆ ಸ್ಕೂಲಲ್ಲಿ ಓದೋ ಅಂತ ನನ್ ಕನ್ಸು ಈ ಸರಿನೂ ನೆರವೇರಲ್ವೇನೋ. ಪ್ರತಿ ಸಲ ನಿನ್ ಜೊತೆ ಹೀಗೆ ಆಗತ್ತೆ. ಯೋಚನೆ ಮಾಡ್ಬೇಡ, ನಾನಿದ್ದೀನಲ್ಲ. ನೀವಿಬ್ರು ಮತ್ತೆ ಮ್ಯಾಕ್ಸ್ಗೆ ತೊಂದರೆ ಕೊಡ್ತಾ ಇದೀರಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಟೀಚರ್, ನಾವ್ ಇವ್ರಿಗೆ ತೊಂದರೆ ಕೊಡ್ತಾ ಇಲ್ಲ, ಇವನೇ ನಮಗ್ ತೊಂದರೆ ಕೊಡ್ತಿದ್ದಾನೆ. ಹೌದಾ? ಇವನೊಬ್ನೇ ನಿಮ್ಗೆಲ್ರಿಗೂ ತೊಂದರೆ ಕೊಡ್ತಿದ್ದಾನ? ಇದನ್ನ ನಾನ್ ನಂಬೇಕಾ? ಹೌದು. ಎಷ್ಟು ಸಲ ನೀನು ಮ್ಯಾಕ್ಸ್ಗೆ ಕಾಲ್ ಎಳ್ದಿದ್ಯಾ, ಅದು ಇಡೀ ಕ್ಲಾಸಿಗೆ ಗೊತ್ತಿದೆ. ನೀನು ಮ್ಯಾಕ್ಸ್ ನ ಬಲವಂತವಾಗಿ ಎಳ್ಕೊಂಡ್ ಬಂದೆ, ನಾನೇ ಕಣ್ಣಾರೆ ನೋಡ್ದೆ. ಇದೇನಿದು? ನೀವು ಸರಿಯಾಗಿ ನೋಡಿ, ನಾವೇ ಇಲ್ಲಿ ನಿಜವಾದ ವಿಕ್ಟಿಮ್ಸ್. ಸುಳ್ಳು ಹೇಳ್ಬೇಡ, ನನ್ಗೆಲ್ಲ ಗೊತ್ತಿದೆ. ಟೀಚರ್ ಪ್ಲೀಸ್, ನನ್ನ ಮಾತನ್ನ ಸ್ವಲ್ಪ ಮಾತಾಡ್ಬೇಡ. ಮ್ಯಾಕ್ಸ್ ಏನಂತ ನಂಗೆ ಚೆನ್ನಾಗ್ ಗೊತ್ತು. ಇವ್ನ ಈ ತರ ಕೆಲ್ಸಗಳನ್ನ ಖಂಡಿತವಾಗ್ಲೂ ಮಾಡಿರಲ್ಲ. ಮತ್ತೆ ನೀನ್ ಮ್ಯಾಕ್ಸ್ ತಮ್ಮ ಅಲ್ವಾ? ಅವನಿಗೆ ಸಹಾಯ ಮಾಡೋದ್ ಬಿಟ್ಟು ನೀನ್ ಅವ್ರ ಜೊತೆ ಸೇರ್ಕೊಂಡಿದ್ಯಾ? ಅವ್ರ ಜೊತೆ ಸೇರಿ ಇವನಿಗೆ ತೊಂದರೆ ಕೊಡ್ತಿದ್ಯಾ? ನಿನ್ನಂತ ತಮ್ಮ ಯಾರಿಗೂ ಇರ್ಲೇಬಾರ್ದು. ಎಲ್ರು ನಿಮ್ ಪೇರೆಂಟ್ಸ್ ನ ಕರ್ಕೊಂಡ್ ಬನ್ನಿ. ನನಗನ್ಸತ್ತೆ ಬಾಸ್ ಫಾದರ್ ಆಗಿ ನಾನೇ ಅವ್ರ ಸ್ಕೂಲ್ಗೆ ಹೋಗ್ಬೇಕು ಅಂತ. ಒಂದ್ ನಿಮಿಷ, ನೀನ್ ಯಾಕೆ ಅವ್ರಿಗೆ ಅಪ್ಪ ಆಗಿ ಹೋಗ್ಬೇಕು? ನಾನು ಆಗ್ಬೋದಲ್ವಾ? ಮೊದ್ಲು ನೀವಿಬ್ರು ಕಿತ್ತಾಡೋದ್ ನಿಲ್ಸಿ. ಇಬ್ರು ನೋಡೋಕೆ ಹೆಂಗ್ ಕಾಣಿಸ್ತೀರಾ, ಅದಕ್ಕೆ ಬಾಸ್ ಫಾದರು ನಾನಾಗ್ತೀನಿ.
ನಾನ್ ಫಿಟ್ ಆಗಿದ್ದೀನಿ, ನಾನು ಹೋಗ್ತೀನಿ. ಸಾಧ್ಯನೇ ಇಲ್ಲ. ನಾನು ಹೋಗ್ತೇನೆ. ನಾನು ಹೋಗ್ತೀನಿ. ನಾನು ಹೋಗ್ತೇನೆ. ನಾನು ನಾನೇ ಹೋಗ್ತೀನಿ. ಬಿಡು, ನಾನ್ ಹೋಗೋದು. ನಾನು ಹೋಗ್ತೀನಿ. ಬಿಡು, ನಾನು ಹೋಗ್ತೀನಿ ಬಿಡು. ಟೀಚರ್, ಇದು ನಮ್ದೇ ತಪ್ಪು. ನಾವೇ ಇವನ್ನ ಸರಿಯಾಗಿ ಬೆಳ್ಸೋಕ್ ಸಾಧ್ಯ ಆಗಿಲ್ಲ. ಹೌದು ಟೀಚರ್, ಮುಂದಿನ ಸಲ ಈ ತರ ಆಗೋದಕ್ ಬಿಡಲ್ಲ. ಇವಾಗ ಇವ್ರೆಲ್ರು ಫೈನಲ್ ಇಯರ್ ಅಲ್ಲಿ ಇದ್ದಾರೆ. ತಂದೆ ತಾಯಿ ಆಗಿರೋ ನೀವು ಇವ್ರ ಮೇಲೆ ಹೆಚ್ಚಿನ ಗಮನ ಕೊಡ್ಬೇಕಾಗತ್ತೆ. ನಿಮ್ ಮಕ್ಳು ಇಲ್ಲಿ ಓದದ್ ಬಿಟ್ಟು ಬೇರೆಯವ್ರ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಟೀಚರ್ ಆಗಿರೋ ನನಗ್ ಕೂಡ ಇವರು ಗೌರವ ಕೊಡಲ್ಲ. ಇವರು ನಿಜವಾದ ಟೀಚರ್ ಅಂದ್ರೆ ನನ್ ಮಗ ಹೇಳದ್ನಲ್ವಾ ಇವ್ನ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ. ನಾವೆಲ್ರು ನೋಡಿದೀವಿ. ನಮ್ ಮುಂದೆ ಗ್ಯಾರ್ ಇವನನ್ನ ಎಳ್ಕೊಂಡ್ ಹೋಗಿರೋದನ್ನ. ಇದೇ ನಿಜ. ಎಲ್ಲ ಸಾಕ್ಷಿ ನಿಮ್ ಕಣ್ ಮುಂದೆನೆ ಇದೆ, ಆದ್ರೂ ಸಪೋರ್ಟ್ ಮಾಡ್ತಿದ್ದೀರಾ? ಡಿಯರ್ ಪೇರೆಂಟ್ಸ್, ಏನಾಗ್ತಾ ಇದೆ ಇಲ್ಲಿ? ಏನಿದು? ಅಯ್ಯೋ ಸರ್, ನೀವೇನ್ ಸರ್ ಇಲ್ಲಿ? ಹೋದ ವರ್ಷ ನಮ್ ಸ್ಕೂಲ್ಗೆ ದೊಡ್ಡ ಡೊನೇಷನ್ ಕೊಟ್ಟಿದ್ರಿ, ಮತ್ತೆ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಆಗಿರ್ಲಿಲ್ಲ. ನನ್ ಮಗ ಹೇಳ್ದ ಅಂದ್ರೆ ಅವ್ನ್ ತಪ್ಪು ಮಾಡಿಲ್ಲ ಅಂದ್ರೆ ತಪ್ಪು ಮಾಡಿಲ್ಲ ಅಂತ. ನಿಜ ಏನಂದ್ರೆ ಈ ಅಮಾಯಕನ್ ತರ ನಿಂತಿದ್ದಾನಲ್ಲ ಈ ಹುಡ್ಗ, ಇವನೇ ಎಲ್ರಿಗೂ ಹೊಡೆದಿರೋದು. ಈಗ ನಾನೇನ್ ಮಾಡ್ಲಿ? ಹಾಗಕ್ ಸಾಧ್ಯನೇ ಇಲ್ಲ. ಮ್ಯಾಕ್ಸ್ ಆಗಲ್ಲ ಅಂದ್ರೆ ಏನು ಅರ್ಥ? ಕ್ಷಮೆ ಕೇಳು. ಸರ್, ಐ ಆಮ್ ಸೋ ಸಾರಿ. ನೀವು ಚಿಂತೆ ಮಾಡಬೇಡಿ, ನಾನೇ ಇದನ್ನೆಲ್ಲ ಸರಿ ಮಾಡ್ತೀನಿ. ಆದ್ರೆ ಸರ್ ನನ್ ಮಾತಾದ್ರೂ ಕೇಳಿ. ನಿಮ್ಗೆ ಕೆಲಸ ಬೇಕೋ ಬೇಡವಾ? ಇವ್ರು ಯಾರು ಅಂತ ನಿನ್ಗೆ ಗೊತ್ತಾ? ಇವರು ಬ್ರೌನ್ ಕೋಆಪರೇಷನ್ಸ್ ಜೊತೆ ಕೆಲಸ ಮಾಡ್ತಾರೆ. ನಿನ್ಗೆ ಇಷ್ಟು ಧೈರ್ಯನ ಮತ್ತೆ ಇವ್ರ ಹತ್ರ ವಾದ ಮಾಡ್ತೀಯಾ? ಬ್ರೌನ್ ಕಾರ್ಪೊರೇಷನ್ ಎಲ್ಲಾ ಜಾಗದಲ್ಲೂ ಪ್ರಬಲವಾಗಿದೆ. ಬರೀ ಈ ನಗರದಲ್ಲಷ್ಟೇ ಅಲ್ಲ, ನೋಡಿ ಈ ದೇಶದಲ್ಲದು ಎಲ್ಲದಕ್ಕಿಂತ ಮೊದಲನೇ ಸ್ಥಾನದಲ್ಲಿದೆ. ಇವರು ತುಂಬಾನೇ ದೊಡ್ಡ ವ್ಯಕ್ತಿ. ಇವರಿಗೆ ಬ್ರೌನ್ ಕಾರ್ಪೊರೇಷನ್ ನ ವೈಸ್ ಪ್ರೆಸಿಡೆಂಟ್ ಗೊತ್ತಿರಬಹುದು. ಬ್ರೌನ್ ಕಾರ್ಪೊರೇಷನ್ ನ ಹೆಡ್ ಇದ್ದಕ್ಕಿದ್ದ ಹಾಗೆ ತೀರ್ಕೊಂಡ್ರು. ಸುದ್ದಿ ಇದೆ ಅವ್ರ ನಂತರ ಜಾನ್ ಕ್ಲಾರ್ಕ್ ಚೇರ್ಮನ್ ಆಗ್ಬೋದು ಅಂತ. ಬರೋ ದಿನಗಳಲ್ಲಿ ಸ್ಕೂಲಲ್ಲಿ ಎಲ್ರು ಗ್ಯಾರಿ ವಾಕರ್ ಮಾತ್ ಕೇಳ್ತಾರಲ್ವಾ? ಗ್ಯಾರಿ ವಾಕರ್ ಏನಾರು ಹೇಳ್ತಿದಾರೆ ಅಂದ್ರೆ ಅದನ್ನ ಪಾಲಿಸಿ. ಆಗಿರೋದಕ್ಕೆಲ್ಲ ನನ್ ಕ್ಷಮೆ ಕೇಳ್ತೀನಿ. ನೀವಿಬ್ರು ಹೊರಡಿ ಇಲ್ಲಿಂದ. ನೀನ್ ಹೋಗೋ ಹಾಗಿಲ್ಲ, ಇಲ್ಲೇ ನಿತ್ಕೋ. ಮ್ಯಾಕ್ಸ್, ನೀನೀಗ ಅಪಾಯದಲ್ಲಿದೀಯಾ? ಮ್ಯಾಕ್ಸ್, ಅವ್ರನ್ನ ಕ್ಷಮೆ ಕೇಳ್ಬಿಡು. ನೀನ್ ಅವ್ರನ್ನ ಗೆಲ್ಲಕ್ ಆಗಲ್ಲ ಅಂತ ನಂಗನ್ಸತ್ತೆ. ವಿಷಯನ ದೊಡ್ಡದ್ ಮಾಡ್ಬೇಡ. ನಾನು ಯಾವ ತಪ್ಪು ಮಾಡಿಲ್ಲ ಅಂದ್ಮೇಲೆ ಕ್ಷಮೆ ಏನು ಕೇಳ್ಬೇಕು? ಯಾಕಂದ್ರೆ ಅವರಿಂದ ಬ್ರೌನ್ ಕಾರ್ಪೊರೇಷನ್ ಇದೆ. ನನ್ನ ಹತ್ರನು ತುಂಬಾ ದೊಡ್ಡವರಿದ್ದಾರೆ. ನೀನೇ ನೋಡ್ತಾ ಇರು, ನಿಜವಾದ ಪಿಕ್ಚರ್ ಈಗ ಶುರು ಆಗತ್ತೆ. ಮ್ಯಾಕ್ಸ್, ಸಿಚುವೇಶನ್ ನ ಅರ್ಥ ಮಾಡ್ಕೋ. ಈಗ ಅವನ ಬಿಟ್ಟು ಹಾಕು. ಅಪ್ಪ, ಅಮ್ಮ, ಅಕ್ಕ. ಟೀಚರ್, ನಮ್ಮ ಅಲೆಕ್ಸ್ ಯಾರಿಗೂ ಕೂಡ ಹೊಡೆಯೋದಿಲ್ಲ. ನಿಮ್ಗೆಲ್ಲೋ ಅಪಹರ್ತ ಆಗಿದೆ. ಹೌದು ಮ್ಯಾಮ್, ಇವ್ರು ಹೇಳ್ತಿರೋದು ನಿಜ. ನಮ್ಮ ಅಲೆಕ್ಸ್ ಮನೇಲಿ ತುಂಬಾ ಶಾಂತವಾಗಿರ್ತಾನೆ. ನನ್ನನ್ನು ನಂಬಿ ನಾನ್ ನಿಜ ಹೇಳ್ತಿರೋದು. ಇದನ್ನೆಲ್ಲ ಯಾರು ಬೇಕು ಅಂತ ಮಾಡ್ತಿರೋದು. ನೀವು ನಿಜ ಏನು ಅಂತ ತಿಳ್ಕೊಳ್ದೇನೆ ಅವನನ್ನ ಕಾಪಾಡ್ತಾ ಇದ್ದೀರಾ. ನೀವು ತುಂಬಾನೇ ಕೆಟ್ಟವರು. ಮ್ಯಾಕ್ಸ್, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನಾನಿಲ್ಲಿರೋ ತುಂಬಾನೇ ಇಂಪಾರ್ಟೆಂಟ್. ಅದೇನಂದ್ರೆ ನಾನೇ ಆ ಸುಳ್ಳು ವ್ಯಕ್ತಿ. ನಿಮ್ ಪ್ರಕಾರ ನಿಮ್ ಮಗ ಹೊಡೆದ ಅಂತ ಆರೋಪ ಮಾಡ್ತಾ ಇರೋದು. ಮ್ಯಾಕ್ಸ್, ಅಪ್ಪ ಅಮ್ಮ ನಿನ್ನ ಹಳ್ಳಿಯಿಂದ ಇಲ್ಲಿ ಕರ್ಕೊಂಡ್ ಬಂದ್ರು, ಮತ್ ನಿನ್ಗೆ ಒಳ್ಳೆ ಲೈಫ್ ಕೊಟ್ರು. ನಿಂಗ್ ನಾಚಿಕೆ ಆಗಲ್ವಾ? ಅವ್ರಿಗೆ ಅವಮಾನ ಮಾಡಿ ಅವನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಮ್ಯಾಕ್ಸ್ ಮೊದ್ಲಿಂದಾನು ಒಬ್ಬ ಒಳ್ಳೆ ಸ್ಟೂಡೆಂಟ್. ಅವ್ನ್ ಯಾವತ್ತು ಯಾರಿಗೂ ತೊಂದ್ರೆ ಕೊಟ್ಟಿಲ್ಲ. ಆದ್ರೆ ಎಲ್ರು ಅವನ್ಗೆ ತೊಂದ್ರೆ ಕೊಡ್ತಾ ಇರೋದು. ನನಗೆಲ್ಲ ಗೊತ್ತು. ನಿಮ್ಗೆ ಮ್ಯಾಕ್ಸ್ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅವನು ಮನೇಲಿದ್ದಾಗ ಆಲೆಕ್ಸ್ಗೆ ತುಂಬಾ ತೊಂದ್ರೆ ಕೊಡ್ತಾನೆ. ಸ್ಕೂಲಲ್ಲಿ ಇವನ್ ಜೊತೆ ಹೇಗ್ ನಡ್ಕೋತಾನೋ ನನ್ಗಂತೂ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಹೌದು ಟೀಚರ್, ಮ್ಯಾಕ್ಸ್ ತುಂಬಾನೇ ಚತುರ. ನಮ್ಗೆ ಅವನ್ ಬಗ್ಗೆ ಎಲ್ಲ ಗೊತ್ತು. ಕೆಲ್ಸಕ್ ಬಾರ್ದವನು. ಕೊನೆಗೂ ನೀವೆಲ್ಲ. ಆದ್ರೆ ಒಂದ್ ಮಾತಂತೂ ಸತ್ಯ, ನಾನ್ ನಿಮ್ಮಿಂದ ದೂರ ಬಂದಿದ್ ಒಳ್ಳೇದೇ ಆಯ್ತು. ಒಂದ್ ವೇಳೆ ನಾನ್ ಯಾರಿಗಾದ್ರೂ ಹೊಡೆದಿದ್ರು ಕೂಡ ನೀವ್ ಅದ್ರಲ್ಲಿ ಇನ್ವಾಲ್ವ್ ಆಗೋದ್ ಬೇಕಾಗಿಲ್ಲ. ಅದು ಅಲ್ದೆ ನೀವೆಲ್ರೂ ಸತ್ಯನ ಮುಚ್ಚಾಕ್ತಾ ಇದ್ದೀರಾ. ಗಮನ ಇಟ್ ಕೇಳಿಸ್ಕೊ. ಇನ್ನೊಂದ್ಸರಿ ನೀನ್ ಹೀಗ್ ದುರಹಂಕಾರದಲ್ಲಿ ಮಾತಾಡಿದ್ರೆ ಆಗ ಬರೀ ಕನ್ನಡಕ ಹೊಡೆಯಲ್ಲ. ಏ ಹುಡುಗ, ಲಿಮಿಟ್ ಅಲ್ಲಿರು. ಅರೆ ಮಿಸ್ಟರ್ ವೋಕರ್, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಯಾಕಂದ್ರೆ ನನ್ ಮಗ ಕೂಡ ಇಲ್ಲೇ ಓದ್ತಿದ್ದಾನೆ. ನಿನ್ ಮಗನ್ ಕಾರಣದಿಂದ ನಾನ್ ಇಲ್ಲಿಗ್ ಬರೋ ಹಾಗಾಯ್ತು. ಈಗ ನೀನು ನನ್ನ ಹತ್ರ ಕ್ಷಮೆ ಕೇಳ್ತೀಯ, ಇಲ್ಲ ಅಂದ್ರೆ ಊರಿಂದಾನೇ ಓಡಿಸ್ಬಿಡ್ತೀನಿ. ಕೇಳಿಸ್ಕೊಂಡ್ಯಾ? ಈಗಿಂದೀಗ್ಲೇ ಮಿಸ್ಟರ್ ವಾಕರ್ ಹತ್ರ ಕ್ಷಮೆ ಕೇಳು. ಕೇಳಲ್ಲ. ಮೊಂಡು ಹುಡುಗ, ನಿನ್ಗೆ ಇವ್ರು ಯಾರು ಅಂತ ಗೊತ್ತಾ? ಮಿಸ್ಟರ್ ವಾಕರ್ ಅವರು, ಇವರು ಬ್ರೌನ್ ಕಾರ್ಪೊರೇಷನ್ ಇಂದ. ನೀನು ಇವ್ರ ಮಗನಿಗೆ ಹೊಡೆದಿದ್ದೀಯಾ. ಈಗ ನಮ್ಮ ಪರಿವಾರ ತೊಂದರೆಯಲ್ಲಿದೆ. ಈಗಿಂದೀಗ್ಲೇ ಕೂಡ್ಲೆ ಇವ್ರ ಹತ್ರ ಕ್ಷಮೆ ಕೇಳು. ಎಲ್ರೂ ತಯಾರಾಗಿದ್ದೀರಾ? ನಡೀರಿ. ನಿಮ್ದು ಅತಿ ಆಯ್ತು. ತಮ್ಮ ಮಕ್ಳನ್ನ ಯಾರ್ ಹೀಗ್ ನೋಡ್ಕೋತಾರೆ? ಹೌದು,
ಸತ್ಯ ಪೂರ್ತಿ ತಿಳ್ಕೊಳ್ದೇನೆ ಕ್ಷಮೆ ಕೇಳು ಅಂತ ಹೇಳೋದಕ್ ಹೇಗ್ ಸಾಧ್ಯ? ಒಂದ್ ವೇಳೆ ಕೋಪದಲ್ಲಿ ಮ್ಯಾಕ್ಸ್ ಏನಾದ್ರು ಹೀಗ್ ಮಾಡ್ಬಿಟ್ರೆ ಅವಾಗ ನೀವ್ ಅವನ ಸುಮ್ನೆ ಬಿಡ್ತೀರಾ? ಅಪ್ಪ ಅಮ್ಮ ಆಗಿರೋ ನೀವು ಇವನ್ ಜೊತೆ ನಿಂತ್ಕೋಬೇಕಲ್ವಾ? ಆದ್ರೆ ನೀವಂತೂ ಇವನ್ ವಿರುದ್ಧನೇ ಹೋಗ್ತಾ ಇದ್ದೀರಾ. ಹಾಗಾದ್ರೆ ನಾವು ಇವನಿಂದ ತೊಂದ್ರೆ ಅನುಭವಿಸ್ಬೇಕಾ? ಏನಂದ್ರಿ? ಇವ್ರೇನ್ ಹೇಳಿದ್ರು ಅವ್ನ್ ಹಾಗಿಲ್ವಂತೆ. ಮೊದ್ಲೆಲ್ಲ ಇವ್ ನಮಗ್ ತೊಂದ್ರೆ ಕೊಟ್ಟಾಗ ನೀವೇನು ಮಾತಾಡ್ತಾ ಇರ್ಲಿಲ್ಲ. ಒಂದ್ಸರಿ ನಾನು ಅವನಿಗೆ ರಿಟರ್ನ್ ಕೊಟ್ಟಿರೋದಕ್ಕೆ ನೀವೆಲ್ಲ ನನ್ ಪರವಾಗಿ ನಿಲ್ಲೋದ್ ಬಿಟ್ಟು ನನಗ್ ಮಂಡಿ ಊರಿಗೆ ಕ್ಷಮೆ ಕೇಳೋದಕ್ಕೆ ಹೇಳ್ತಾ ಇದೀರಾ. ಒಳ್ಳೆ ಅಪ್ಪ ಅಮ್ಮ ನೀವೆಲ್ಲ. ಸ್ವಲ್ಪ ಯೋಚನೆ ಮಾಡಿ ಯಾವಾಗ್ಲೂ ನಿನ್ನನ್ನ ಯಾಕೆ ಗುರಿ ಮಾಡ್ತಾನೆ ಅಂತ. ಯಾಕಂದ್ರೆ ನಿಂದೆ ತಪ್ಪಿರುತ್ತೆ, ನಿನ್ನನ್ನ ನೀನೇ ಸರಿ ಮಾಡ್ಕೋಬೇಕು. ಹೌದು, ಇವನೇ ಏನೋ ತಪ್ಪು ಮಾಡಿರೋದು. ಬೆಂಕಿ ಇಲ್ದೆ ಹೋಗಿ ಬರೋದಕ್ ಸಾಧ್ಯನಾ? ಖಂಡಿತ ಇವನೇ ಗ್ಯಾರಿಗೇನೋ ಮಾಡಿದಾನೆ. ಅಪ್ಪ ಅಮ್ಮ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ನೀವೆಲ್ಲ ಅವ್ನಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಅವ್ನ್ ಇಷ್ಟಪಡ್ತಾನೆ ಅನ್ಸುತ್ತೆ. ಅವಾಗಾದ್ರೂ ಈ ಕುಟುಂಬಕ್ಕೆ ಸೇರ್ಕೋಬಹುದು ಅಂತ. ಮ್ಯಾಕ್ಸ್ ಸ್ಮಿತ್ ಪರಿವಾರಕ್ಕೆ ಮತ್ತೆ ಬರೋದಕ್ ನೋಡ್ತಾ ಇದ್ದಾನೆ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇರೋದು. ಒಂದು ಮಾತನ್ನ ಸರಿಯಾಗಿ ಕೇಳಿಸ್ಕೋ, ಸ್ಮಿತ್ ಪರಿವಾರದ ಎಲ್ಲ ಐಶ್ವರ್ಯ ಕೇವಲ ಅಲೆಕ್ಸ್ ಮಾತ್ರ ಸಿಗೋದು. ನಿನಗೆ ಒಂದು ಪಿಡಿಗಾಸು ಸಿಗಲ್ಲ. ನನಗ್ ಬೇಕಾಗಿಲ್ಲ. ನಿಮ್ ಸಂಪತ್ತನ್ನೆಲ್ಲ ನಿಮ್ ಹತ್ರನೇ ಇಟ್ಕೊಳ್ಳಿ. ಅತಿ ಆಯ್ತು, ಇವನು ಮಿತಿ ಮೀರಿ ಮಾತಾಡ್ತಿದ್ದಾನೆ. ಈಗ ನೀವೆಲ್ರೂ ನನ್ನ ಹತ್ರ ಕ್ಷಮೆ ಕೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲಿ ಬೇರೆನೆ ನಡೆಯುತ್ತೆ. ಒಂದ್ ವೇಳೆ ನಿನ್ ಮಗ ನನ್ನ ಹತ್ರ ಕ್ಷಮೆ ಕೇಳಿಲ್ಲ ಅಂದ್ರೆ ನಿನಗ್ ಗೊತ್ತಲ್ವಾ ನಾನು ಏನ್ ಮಾಡ್ತೀನಿ ಅಂತ. ಮ್ಯಾಕ್ಸ್, ಈಗಿಂದೀಗ್ಲೇ ಇವ್ರ ಹತ್ರ ಕ್ಷಮೆ ಕೇಳು. ಅಣ್ಣ ಬೇಗ ಮಂಡಿ ಊರಿ ಅಪ್ಪನ ಹತ್ರ ಕ್ಷಮೆ ಕೇಳು. ಯಾಕೆ ಅಪ್ಪನ್ ಕೋಪ ಬರ್ಸ್ತಿದ್ಯಾ? ಯಾಕೆ? ಒಂದ್ ವೇಳೆ ನಾನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ? ಅದಕ್ಕ ಪ್ರಸಂಗಿ ಕ್ಷಮೆ ಕೇಳೋದಿಲ್ಲ ಅಂತ್ಯಾ? ಇರು, ನಿನ್ನ ಕಾಲ್ನ ಮುರಿತೀನಿ ನಾನು. ನಿತ್ಕೊಳ್ಳಿ, ನೀವ್ ಹೀಗ್ ಮಾಡುವಾಗ ಇವತ್ತು ನಾನ್ ನಿನಗೆ ಬುದ್ಧಿ ಕಲಿಸ್ತೀನಿ. ಕಥೆಯಲ್ಲಿ ಮುಂದೇನಾಗುತ್ತದೆ ಎಂದು ತಿಳಿಯಲು ಡ್ಯಾಶ್ ರೀಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ.